ನಟಿಯರ ಜೀವನ ಅಂದ ತಕ್ಷಣ ಎಲ್ರಿಗೂ ಅನ್ಸೋದು ಒಂದೇ, ಅವ್ರ ಜೀವನದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ, ದುಡ್ಡು ಕಾರು ಬಂಗ್ಲೆ ಎಲ್ಲ ಇದೆ ಅನ್ಸೋದು ಸಹಜ. ಆದ್ರೆ ಅವರ ನಿಜ ಜೀವನನೇ ಬೇರೆ ಇರುತ್ತೆ. ಅದನ್ನ ನೋಡಿದಾಗ ಅಯ್ಯೋ ಪಾಪ ಅನ್ಸುತ್ತೆ. ಇಲ್ಲೂ ಕೂಡ ಹಾಗೆ ಆಗಿರೋದು. ಭವ್ಯ ಗೌಡ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇ ಕಲರ್ಸ್ ಕನ್ನಡದ ಗೀತಾ ಸೀರಿಯಲ್ ನಟಿ ಅಂತ. ಇನ್ನು ಭವ್ಯ ಅವರು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನೇಮು ಫೇಮ್ ಎಲ್ಲ ಜಾಸ್ತಿ ಆಯ್ತು, ಹಾಗೆ ಅಭಿಮಾನಿ ಬಳಗವು ಕೂಡ ಜಾಸ್ತಿ ಆಯ್ತು. ಇನ್ನು ಇವರ ಫ್ಯಾನ್ಸ್ ಇವ್ರನ್ನ ಬಿಗ್ ಬಾಸ್ ಮನೆಯ ಟಾಸ್ಕ್ ಕ್ವೀನ್ ಅಂತಾನೆ ಕರೀತಾರೆ. ಗೀತಾ ಸೀರಿಯಲ್ ಮಾಡುವಾಗ ಒಂದು ಸುದ್ದಿ ವೈರಲ್ ಆಗಿತ್ತು. ಅದೇನಪ್ಪಾ ಅಂದ್ರೆ ಭವ್ಯ ಗೌಡ ಅವರು ಒಂದು ಸಲ ಯೂಸ್ ಮಾಡಿರುವಂತ ಬಟ್ಟೆಗಳನ್ನ ವಾಪಸ್ ಯೂಸ್ ಮಾಡಲ್ಲ, ಅವರ ಹತ್ರ ತುಂಬಾ ಬಟ್ಟೆಗಳಿವೆ, ಹಾಗೆ ಅವರ ತಂದೆ ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್, ದುಡ್ಡಿಗೇನು ಕೊರತೆ ಇಲ್ಲ ಅಂತೆಲ್ಲ ಸುದ್ದಿ ಆಗಿತ್ತು. ಆದ್ರೆ ಅಸಲಿ ಕತೆ ಬೇರೆನೇ ಇದೆ. ನಿಜ ಹೇಳ್ಬೇಕು ಅಂದ್ರೆ ಸೂಪರ್ ಹಿಟ್ ಸೀರಿಯಲ್ ಕೊಟ್ಟ ಆದ್ರೆ ಸೂಪರ್ ಆಗಿ ದುಡ್ಡು ಬಂದಿಲ್ಲ. ನಮ್ಮ ಹತ್ರ ಇರೋದಕ್ಕೆ ಸ್ವಂತ ಮನೇನೂ ಇಲ್ಲ, ಕಾರು ಇಲ್ಲ, ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಸ್ವತಃ ಭವ್ಯ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಎಷ್ಟೋ ಜನ ಹೇಳ್ತಾರೆ ಅವ್ರ ಮನೇಲಿ ಬರೀ ಹೆಣ್ಮಕ್ಳು ಇರೋದು, ಗಂಡು ದಿಕ್ಕಿಲ್ಲ, ಹಾಗೆ ಹೀಗೆ ಅಂತ. ಆದ್ರೆ ಅದೇ ಹೆಣ್ಣು ಮಕ್ಕಳು ತಂದೆ ತಾಯಿಗೆ ತನ್ನ ಫ್ಯಾಮಿಲಿಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.